ಭಗವಂತ ಕೂಡಲ ಸಂಗಮನಾಥನಿಗೆ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸುತ್ತಾ ಜಗಜ್ಯೋತಿ ಬಸವೇಶ್ವರರ ಒಂದು ಐಕ್ಯ ಮಂಟಪ ತ್ರಿವೇಣಿ ಕೂಡಲ ಸಂಗಮದಲ್ಲಿ ಇವತ್ತು ಕೃಷ್ಣಾ ನದಿ, ಮಲಪ್ರಭಾ, ಘಟಪ್ರಭಾ ನದಿಗಳು ತ್ರಿವೇಣಿಯಾಗಿ ಇಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ನಾರಾಯಣಪುರ ಹಾಗೂ ಆಲಿಮಟ್ಟಿ ಜಲಾಶಯಗಳಿಂದ ಈ ನಮ್ಮ ಚೆಲುವು ಕನ್ನಡ ನಾಡು, ಸುಂದರ ಭಾರತ ದೇಶ ಹಚ್ಚು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಇಂಥ ಭವ್ಯವಾದಂಥ ಕೂಡಲ ಸಂಗಮನಾಥನ ಒಂದು ಪುಣ್ಯ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ಕುಂಭಮೇಳ ಹಾಗೂ ವಚನ ವಿಜಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡು ಜಗಜ್ಯೋತಿ ಬಸವೇಶ್ವರರು ಈ ಕುಲಕೋಟಿಗೆ ನೀಡಿರ್ತಕ್ಕಂಥ ವಚನ ಸಾಹಿತ್ಯ ಆಗಿರಬಹುದು, ಅವರು ನೀಡಿರ್ತಕ್ಕಂಥ ಧಾರ್ಮಿಕ ಬೋಧನೆ ಆಗಿರಬಹುದು, ಮತ್ತು ಒಂದು ಬಿಜ್ಜಳ ರಾಜನ ಆಡಳಿತದಲ್ಲಿ ಅವರು ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಒಂದು ರಾಜಾಡಳಿತ ಇಡೀ ಜಗತ್ತಿಗೆ ಮಾದರಿಯವಾಗಿದ್ದು, ಅವರ ಒಂದು ತತ್ವ ಸಿದ್ಧಾಂತ ಜಗತ್ತಿಗೆ ಸಾರುವಂತೆ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತೇಳಿ ನಮ್ಮ ಕಳಕಳಿ ವಿನಂತಿ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾವೇರಿ ನದಿಯ ಒಂದು ಪುಣ್ಯ ನದಿಯಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ ಈ ಕೂಡಲ ಸಂಗಮದಲ್ಲಿ ಕೃಷ್ಣ ಆರತಿ ಕೂಡ ಮಾಡಬೇಕಂತೇಳಿ ನಮ್ಮ ಒಂದು ಕಳಕಳಿ ವಿನಂತಿಯಾಗಿದ್ದು, ನಮ್ಮ ಹೆಸರು ಶ್ರೀಶೈಲ ಆಳ್ವರ ಕೃಷಿಕರಣ ನಗರ, ಗೋಡಿಯಾಳ ಗ್ರಾಮ, ವಿಜಯಪುರ ಜಿಲ್ಲೆ. ಫೋನ್ ನಂಬರ್ 7892941796. ಅದರಂತೆ ಈ ನಮ್ಮ ಕೂಡಲ ಸಂಗಮದ ಒಂದು ಅಭಿವೃದ್ಧಿಗಾಗಿ ಹಿಂದೆ ಬಹಳಷ್ಟು ಸಲ ಮನವಿಗಳನ್ನು ಕೂಡ ಮನವಿ ಸಲ್ಲಿಸಿದ್ದಾರೆ. ಅವರೆಲ್ಲರ ಕನಸು ನನಸಾಗಲಿ, ಈ ಭಾಗ ನಂದನವನ ಆಗಲಿ, ಈ ಒಂದು ಕೃಷ್ಣಾ ನದಿಯ ನೀರು ನಮ್ಮ ರೈತರಿಗೆ ತಲುಪಲಿ ಅಂತಕ್ಕಂಥ ಒಂದು ಕಳಕಳಿ ವಿನಂತಿ. ಅದರಂತೆ ನಾರಾಯಣಪುರ ಹಾಗೂ ಕೃಷ್ಣಾ ನದಿಗಾಗಿ ಬಹಳಷ್ಟು ಜನ ರೈತ ಬಾಂಧವರು ಜಮೀನನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಇನ್ನೂ ಪೂರ್ಣ ಪ್ರಮಾಣದ ಭೂ ಸ್ವಾಧೀನ ಪರಿಹಾರ ಸಿಕ್ಕಿಲ್ಲ. ಅವರೆಲ್ಲರಿಗೂ ಭೂ ಸ್ವಾಧೀನ ಪರಿಹಾರ ಸಿಗಲಿ, ನಮ್ಮ ಎಲ್ಲ ನಾಡಿನ ರೈತರಿಗೆ ನೀರು ಸಿಗಲಿ ಅಂತೇಳಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಜೈ ಕೂಡಲ ಸಂಗಮೇಶ, ಜೈ ಬಸವೇಶ್, ಜೈ